ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು 3 ಬೆಸ್ಟ್ ಬಜೆಟ್ನ ಒಂದು ಇಯರ್ಫೋನ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, 300 ರೂಪಾಯಿಂದ ಹಿಡಿದು ಒಂದು 3,500 ರೂಪಾಯಿ ಬಜೆಟ್ ಒಂದು ಇಯರ್ಫೋನ್ಸ್ಗಳು ಇದಾಗಿರುವಂಥದ್ದು. ಈ ಒಂದು ಇಯರ್ಫೋನ್ಸ್ಗಳನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಡೀಟೇಲ್ ಆಗಿ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದೊಂದಾಗೆ ನೋಡ್ತಾ ಬರೋಣ. ಒಂದು ಡಿಕ್ರೀಸಿಂಗ್ ಆರ್ಡರ್ ಹೋಗೋಣ, ಆಯ್ತಾ. ಸೊ ಫಸ್ಟ್ಗೆ ನಾವೊಂದು 3,500 ರೂಪಾಯಿ ಬಜೆಟ್ನ ಒಂದು ಪ್ರೀಮಿಯಂ ಕ್ವಾಲಿಟಿ ವೈರ್ ಇಯರ್ಫೋನ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇದ್ರ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಓಪೆರಾ ಫ್ಯಾಕ್ಟ್ರಿ ಅಂತ ಮೆನ್ಷನ್ ಮಾಡಿರುವಂಥದ್ದು. ಹೌದು, ಇದೊಂದು ಇನ್ ಏರ್ ಮಾನಿಟರ್ ಸೂಪರ್ ಬಾಸ್ ಇಯರ್ಫೋನ್ ಇದಾಗಿರುವಂಥದ್ದು. ಸೊ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಇದೆ, ಇದನ್ನ ರಿಮೂವ್ ಮಾಡೋಣ. ಸೊ ಇದಾದ ನಂತರ ನೋಡ್ತಾ ಇದ್ರ ಒಂದು ಸೈಡಲ್ಲಿ ಆನ್ ದ ರೋಡ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಇನ್ನು ಬಾಕ್ಸ್ನ ಕೆಳಗಡೆ ಭಾಗದಲ್ಲಿ ಒಂದು ಇಯರ್ಫೋನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ. ಹೌದು, ಈ ಒಂದು ಇಯರ್ಫೋನನ್ನು ನೀವು ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ಬೆರಿ ಫೋನ್ಗಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಏನೆಲ್ಲ ಒಂದು ಎಕ್ಸಸೈಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ರ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ 2 ಕಲರ್ಫುಲ್ ಡ್ರೈವರ್ಸ್ಗಳು ಕಾಣ್ತಾ ಇದೆ. ಸೊ ಇವುಗಳನ್ನ ಪಕ್ಕಕ್ಕಿಟ್ಟಾಗ ಒಂದು ಡಿಟ್ಯಾಚಬಲ್ ಇಯರ್ಫೋನ್ ವೈರನ್ನು ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಇದಾದ ನಂತರ ಒಂದು ಎಕ್ಸ್ಟ್ರಾ ಇಯರ್ಬಡ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ಯೂಸರ್ ಮ್ಯಾನುವಲ್ ಇದೆ. ಇದಾದ ನಂತರ ಒಂದು ವಾರಂಟಿ ಕಾರ್ಡ್ ಕೂಡ ಇಲ್ಲಿ ಇರುವಂಥದ್ದು. ಹೌದು, 1 ವರ್ಷಗಳ ಕಾಲ ವಾರಂಟಿ ಈ ಒಂದು ಇಯರ್ಫೋನ್ ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಈಗ ಮೊದಲನೇದಾಗಿ ಈ ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರೆ ಒಂದು ಡಿಟ್ಯಾಚಬಲ್ 2 ಇಯರ್ಬಡ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ರೆಡ್ ಕಲರ್ ಇದ್ದರೆ ಇನ್ನೊಂದು ಗ್ರೀನ್ ಕಲರ್ ಇದೆ. ಸೊ ಇದೊಂಥರ ತುಂಬ ಡಿಫ್ರೆಂಟ್ ಆದ ಒಂದು ಇಯರ್ಫೋನ್ ಅಂತ ಹೇಳ್ಬೋದು. ಇದು ವೈರ್ಡ್ ಇಯರ್ಫೋನ್, ಆಯಿತಾ. ಇದು ವೈರ್ಲೆಸ್ ಅಲ್ಲ. ನೋಡ್ತಾ ಇದ್ರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಇದ್ರ ಮೇಲ್ಗಡೆ ಭಾಗದಲ್ಲಿ ಒಂದು ಲೆಫ್ಟ್ ಮತ್ತು ರೈಟ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಇವುಗಳನ್ನ ಈಗ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕೇಬಲ್ ನೋಡೋಣ. ಸೊ ನೋಡ್ತಾ ಇದ್ರೆ ಇದು ಕೂಡ ಒಂದು ಡಿಟ್ಯಾಚಬಲ್ ಕೇಬಲ್, ಆಯಿತಾ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಈ ಒಂದು ಇಯರ್ಫೋನು. ಈ ಕೇಬಲ್ ಕ್ವಾಲಿಟಿ ಕೂಡ ಒಂದು ಆಸಮ್ ಆಗಿದೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಕ್ವಾಲಿಟಿ ಒಂದು ವೈರನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮುಂದ್ಗಡೆ ಭಾಗದಲ್ಲಿ 0.78 mm ಒಂದು 2 ಪಿನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕನೆಕ್ಟರ್ ಅಂತ ಹೇಳ್ಬೋದು, ಆಯಿತಾ. ಈ ಒಂದು ಕನೆಕ್ಟರ್ ಮೂಲಕ ಒಂದು ಇಯರ್ಬಡ್ಸ್ಗೆ ಅಥವಾ ಒಂದು ಇದೇನು ಡ್ರೈವರ್ಸ್ಗೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಒಂದು 2 ಪಿನ್ನನ್ನು ಒಂದು ಗೋಲ್ಡ್ ಪ್ಲೇಟೆಡ್ ಆಗಿ ಮಾಡಿದ್ದಾರೆ. ಒಂದು ಹೈ ಕ್ವಾಲಿಟಿ ಮೆಟೀರಿಯಲಿಂದ ಒಂದು ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ನಾವೀಗ ಈ ಒಂದು ವೈರ್ಗೆ ಒಂದು ಡ್ರೈವರ್ಸನ್ನು ನೀಟಾಗಿ ಈ ರೀತಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಕನೆಕ್ಟ್ ಮಾಡಿದ ನಂತರ ಇದಕ್ಕೇನು ಎಕ್ಸ್ಟ್ರಾ ಒಂದು ಇಯರ್ಬಡ್ಸ್ ಕೊಟ್ಟಿದ್ದಾರಲ್ವಾ, ಸೊ ಈ ಒಂದು ಇಯರ್ಬಡನ್ನು ಇದಕ್ಕೆ ಕನೆಕ್ಟ್ ಮಾಡೋಣ. ಸೊ ನೀಟಾಗಿ ಇದು ಕನೆಕ್ಷನ್ ಆದ ನಂತರ ನಮಗೆ ಸೊ ಈ ರೀತಿಯಾಗಿ ನಮಗೆ ನೋಡೋಕೆ ಇಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ತುಂಬ ಡಿಫ್ರೆಂಟ್ ಆಗಿದೆ, ಇದು ಕಲರ್ಫುಲ್ ಆಗಿದೆ, ಆಯಿತಾ. ತುಂಬ ಕಲರ್ಫುಲ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಈ ಒಂದು ಡ್ರೈವರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಡ್ರೈವರ್ಸ್. ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಒಳಗಡೆ ಏನೇನಿದೆ ಅಂತ ನೀಟಾಗಿ ಕಾಣುತ್ತೆ ನೋಡಿ. ನೀವು ನೋಡ್ಬೋದು 10 mm ಒಂದು ಸಿಂಗಲ್ ಡೈನಾಮಿಕ್ ಡ್ರೈವರನ್ನು ಈ ಒಂದು ಹೆಡ್ಫೋನ್ ಹೊಂದಿರುವಂಥದ್ದು. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಆಯಿತಾ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ನೆಕ್ಸ್ಟು ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಆಸಮ್ ಸೌಂಡ್ ಕ್ವಾಲಿಟಿ ನಮಗೆ ಈ ಒಂದು ಇಯರ್ಫೋನ್ ಮೂಲಕ ನಮಗೆ ಸಿಗುತ್ತೆ. ಕಳೆದ ಒಂದು 2-3 ದಿವಸದಿಂದ ನಾನು ಒಂದು ಹೆಡ್ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಒಂದು ಬೆಸ್ಟ್ ಬ್ಯಾಸ್ ಎಫೆಕ್ಟ್ ಸಹಿತ ಸಿಗುತ್ತೆ. ಡೀಸೆಂಟ್ ಸೌಂಡ್ ಕ್ವಾಲಿಟಿಯೊಂದಿಗೆ ಒಂದು ಬೆಸ್ಟ್ ನಮಗೆ ಒಂದು ಸೌಂಡ್ ನಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇಲ್ಲಿದೆ. ಇನ್ ಕೇಸ್ ನಾವು ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ, ಟ್ರೈನಲ್ಲಿ ಹೋಗುವಾಗ ಜಾಸ್ತಿ ನಾಯ್ಸ್ ಆಗ್ತಾ ಇತ್ತು ಅಂದರೂ ಕೂಡ ಅದು ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಆಗಿಬಿಟ್ಟು ನಮಗೆ ನೀಟಾಗಿ ಕೇಳಿಸುತ್ತೆ. ಆಮೇಲೆ ಇದನ್ನು ನಾವು ಆರಾಮಾಗಿ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ಬೋದು, ಯಾಕಂದರೆ ಹೆವಿ ಸೌಂಡ್ ಬರುತ್ತೆ. ಬಟ್ ನಾನು ನಿಮಗೆ 100% ವ್ಯಾಲ್ಯೂಮಲ್ಲಿ ಇದು ಯೂಸ್ ಮಾಡೋಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಒಂದು 70 to 80% ವ್ಯಾಲ್ಯೂಮಲ್ಲಿ ಕೇಳಿ ಒಂದು ಬೆಸ್ಟ್ ಆದ ಸೌಂಡ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಇದಾದ ನಂತರ ಇಲ್ಲಿ ನೋಡ್ತಾ ಇದ್ರೆ ಒಂದು ಎಲ್ ಶೇಪ್ನಲ್ಲಿ 3.5 mm ಆಡಿಯೋ ಜಾಕ್ ಇದೆ. ಇದು ಕೂಡ ಗೋಲ್ಡ್ ಪ್ಲೇಟೆಡ್ ಇದೆ. ಸೊ ಹಾಗಾಗಿ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಇಯರ್ಫೋನ್ ಇದಾಗಿದೆ. ಇನ್ನು ಈ ಒಂದು ಇಯರ್ಫೋನ್ ಒಂದು ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು 3,500 ರೂಪಾಯಿ ಬಜೆಟ್ನಲ್ಲಿ ನಮಗೆ ಒಂದು ಇಯರ್ಫೋನ್ ಸಿಗ್ತಾ ಇದೆ. 3,500 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನೀವು ಹೇಳ್ಬೋದು. ಬಟ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ, ಆಯಿತಾ. ತುಂಬ ಡಿಫ್ರೆಂಟ್ ಆಗಿದೆ. ಗಿಫ್ಟ್ ಕೊಡೋಕ್ಕೆ ಒಂಥರ ಹೇಳಿ ಮಾಡಿಸಿದ ಒಂದು ಇಯರ್ಫೋನ್ ಇದಾಗಿರುವಂಥದ್ದು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಇದಾದ ನಂತರ ಈ ಒಂದು ಎರಡನ್ನೂ ಪಕ್ಕಕ್ಕಿಟ್ಟು ಈಗ ನೆಕ್ಸ್ಟ್ ಒಂದು ಇಯರ್ಫೋನ್ ನೋಡೋಣ. ಸೊ ಇದು ಒಂದು ಇಯರ್ಬಡ್, ಆಯಿತಾ. ಬೌಲ್ಟ್ ಬ್ರ್ಯಾಂಡ್ ಒಂದು ಇಯರ್ಬಡ್ ಇದಾಗಿರುವಂಥದ್ದು. ಒಂದು ಪ್ರೀಮಿಯಂ ಕ್ವಾಲಿಟಿ ಇಯರ್ಫೋನ್ ಇದಾಗಿದೆ.
ಸೊ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಎಕ್ಸ್ಟ್ರಾ ಬ್ಯಾಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು, ಜಿಗ್ ಬಡ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ, ಜಿಗ್ ಬಡ್ಸ್ ಅನ್ನೋದು ಇದು ಒಂದು ಮಾಡೆಲ್ ನೇಮ್ ಆಯ್ತಾ. ಸೊ ಇದಂದ್ರೆ ಕೆಳಗಡೆ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡಿದರೆ, ಇನ್ನು ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ನೋಡ್ತಾ ಇದ್ರೆ ಒಂದು 18 ಅವರ್ಸ್ ಪ್ಲೇ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ 3 days ಸ್ಟ್ಯಾಂಡ್ ಬೈ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇಲ್ಲಿರುವಂಥದ್ದು, ಗೂಗಲ್ ವಾಯ್ಸ್ ಕಮಾಂಡ್ ಇದೆ, ಗೂಗಲ್ ವಾಯ್ಸ್ ಕಮಾಂಡ್ ಇಲ್ಲಿ ಇರುವಂಥದ್ದು. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಅಲ್ಲಿ ಇರುವಂಥದ್ದು. ಇದಾದ ನಂತರ ಕಾಲ್ ಮತ್ತು ಮ್ಯೂಸಿಕ್ ಕಂಟ್ರೋಲ್ಸ್ ನಾವು ಒಂದು ಇಯರ್ಫೋನ್ ಅಲ್ಲೇ ಮಾಡಬಹುದು, ಅಂದ್ರೆ ಇಯರ್ಬಡ್ಸ್ ಅಲ್ಲೇ ಮಾಡಬಹುದು. ಆಮೇಲೆ ಬ್ಲೂಟೂತ್ 5.0 ಆಟೋ ಪೇರ್ ಆಪ್ಷನ್ ಕೂಡ ಅಲ್ಲಿ ಇರುವಂಥದ್ದು. ಬೋತ್ ಇಯರ್ಬಡ್ಸ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಸ್ಟೆರಿಯೋ ಕಾಲಿಂಗ್ ಅಂಡ್ ಮೈಕ್ ಅಂತ ಇವರು ಹೇಳ್ತಾ ಇರುವಂಥದ್ದು. ಓಕೆ, ಈ ಒಂದು ಬಾಕ್ಸ್ ಅನ್ನ ನಾವು ಈಗ ಓಪನ್ ಮಾಡೋಣ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ವಾವ್ ನೋಡಿ ಒಂಥರ ಹೆಂಗೆ ಇದನ್ನ ಡಿಸೈನ್ ಮಾಡಿದರೆ ಬಾಕ್ಸ್ ಅಂದ್ರೆ ಸೇಮ್ ಒಂಥರ ಸ್ಮಾರ್ಟ್ಫೋನ್ ಬಾಕ್ಸ್ ತರ ಇದ್ದ ಡಿಸೈನ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ಇದನ್ನ ಓಪನ್ ಮಾಡಕ್ಕೆ. ಸೊ ಇದನ್ನ ಓಪನ್ ಮಾಡಿದ ನಂತರ ನಮಗೆ ಇಲ್ಲಿ ನೋಡ್ಬೋದು, ಫಸ್ಟ್ಗೆ ನಮಗೆ ಒಂದು ಇದಕ್ಕೆ ಕೇಸ್ ಕಾಣ್ತಾ ಇದೆ ನೋಡಿ, ಒಂದು ಚಾರ್ಜಿಂಗ್ ಕೇಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ವಾರಂಟಿ ಕಾರ್ಡ್ ಮತ್ತೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂತದ್ದು. ಇದಾದ ನಂತರ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಮೊದಲನೇದಾಗಿ ಈ ಒಂದು ಚಾರ್ಜಿಂಗ್ ಕೇಸ್ನ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ನಿಮಗೆ ತಿಳಿಸಬೇಕು ಅಂತಂದ್ರೆ, ನೋಡ್ತಾ ಇದರ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬೌಲ್ಟ್ ಆಡಿಯೋ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ತುಂಬಾ ನೀಟಾಗಿ ಒಂದು ಬೆಸ್ಟ್ ಡಿಸೈನ್ ಅನ್ನ ಈ ಒಂದು ಬಾಕ್ಸ್ ಹೊಂದಿರುವಂಥದ್ದು ಬ್ಲಾಕ್ ಕಲರ್ ನಲ್ಲಿದೆ. ಇನ್ನು ಹಿಂದ್ಗಡೆ ಭಾಗದಲ್ಲಿ ಇದನ್ನ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಅನ್ನು ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ನ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಇದನ್ನ ನಾವು ನೀಟಾಗಿ ಓಪನ್ ಮಾಡಿದ ತಕ್ಷಣ ನಮಗೆ 2 ಇಯರ್ಬಡ್ಸ್ ಇಲ್ಲಿ ನಮಗೆ ನೋಡಕ್ಕೆ ಸಿಗುತ್ತೆ. ಸೊ ಈ ಒಂದು ಇಯರ್ಬಡ್ಸ್ ಅನ್ನ ಈ ಒಂದು ಚಾರ್ಜಿಂಗ್ ಕೇಸ್ ಮೂಲಕ ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಇದನ್ನ ಓಪನ್ ಮಾಡಿದ ತಕ್ಷಣ ನೋಡ್ತಾರೆ ಲೆಫ್ಟ್ ಮತ್ತು ರೈಟ್ ಅಂತ ಇಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಇದಾದ ನಂತರ ಒಂದು ಲೈಟ್ಸ್ ಕೂಡ ಇಲ್ಲಿರುವಂಥದ್ದು, 4 ಲೈಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಈ ಒಂದು ಲೈಟ್ಸ್ ನೋಡಿ, ಇದನ್ನ ಜಸ್ಟ್ ಒಂದು ಓಪನ್ ಮಾಡಿದರೆ ಸಾಕು, ಲೈಟ್ಸ್ ಇಲ್ಲಿ ಇದು ಆನ್ ಆಗುತ್ತೆ. ಸೊ ಓಕೆ, ಈ ಒಂದು ಕೇಸನ್ನ ಹೊರಗಡೆ ಇಟ್ಬಿಟ್ಟು ಈಗ ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡಕ್ಕೆ ಅಂತ ಪ್ರೀಮಿಯಂ ಲುಕ್ ಏನಂತ ಅನ್ಸಲ್ಲ, ಬಟ್ ಇಟ್ಸ್ ಓಕೆ. ಈ ಒಂದು ಪ್ರೈಸ್ ರೇಂಜ್ಗೆ ಇದು ಮೇಡಪ್ ಆಫ್ ಪ್ಲಾಸ್ಟಿಕ್ ಆಯ್ತಾ, ಎರಡೂ ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದಾರೆ. ಒಂದು ಸಿಲಿಕಾನ್ ಇಯರ್ಬಡ್ಸ್ ಇದಾಗಿರುವಂಥದ್ದು. ನಾವು ನೀಟಾಗಿ ಕಿವಿಲಿ ಈ ತರ ಹಾಕೊಂಡ್ವಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆರಾಮಾಗಿ ಒಂದು 4 ರಿಂದ 5 ಗಂಟೆ ಹಾಕೊಂಡ್ರು ಸಹಿತ ನಮಗೆ ನೀಟಾಗಿ ಕಂಫರ್ಟೇಬಲ್ ಆಗಿ ಇದು ಕುತ್ಕೊಳ್ಳುತ್ತೆ. ಆಮೇಲೆ ಈ ಒಂದು ಇಯರ್ಬಡ್ಸ್ನ ಒಂದು ಸೈಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 10 mm ಸೈಜ್ನ ಇದು ಹೊಂದಿರುವಂಥದ್ದು. ಇದಾದ ನಂತರ ಇದು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬ್ಲೂಟೂತ್ 5.0 ಇದರಲ್ಲಿ ಇರುವಂಥದ್ದು. ಹಾಗಾಗಿ ಒಂದು 10 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಕನೆಕ್ಷನ್ ತುಂಬಾ ಈಸಿಯಾಗಿ ಆಗುತ್ತೆ ಆಯ್ತಾ, ಇದು ಆಟೋಮೆಟಿಕ್ ಆಗಿ ಡ್ಯುವೆಲ್ ಪೇರ್ ಆಗುತ್ತೆ. ಇದಾದ್ರೆ ನಮ್ಮ ಫೋನಲ್ಲಿ ಒಂದು ಬ್ಲೂಟೂತ್ ಆನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡಬಹುದು. ಆಮೇಲೆ ಸಿಂಗಲ್ ಡ್ರೈವರ್ ಸಹಿತ ನಾವು ಯೂಸ್ ಮಾಡಬಹುದು. ಈಗ ನಾವು ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ಬೇಕಂತೇನಿಲ್ಲ, ಸಿಂಗಲ್ ಆಗಿ ಸಹಿತ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಈ ಒಂದು ಇಯರ್ಬಡ್ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಡೀಸೆಂಟ್ ಸೌಂಡ್ ಎಫೆಕ್ಟ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಬ್ಯಾಸ್ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ. ನೀವೇನಾದ್ರೂ ಬ್ಯಾಸ್ ಲವರ್ಸ್ ಆಗಿದ್ರೆ ಅಂತಂದ್ರೆ ಒಂದು ಬ್ಯಾಸ್ ಎಫೆಕ್ಟ್ ಈ ಒಂದು ಇಯರ್ಬಡ್ ಅಲ್ಲಿ ತುಂಬಾ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಈ ಒಂದು ಇಯರ್ಬಡ್ ನ ಒಂದು ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು 2,500 ರೂಪಾಯಿ ಬಜೆಟ್ ನಲ್ಲಿ ಈ ಒಂದು ಇಯರ್ಬಡ್ ನಿಮಗೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಅಮೆಜಾನ್ ಅಲ್ಲಿ ಅವೈಲೇಬಲ್ ಇಲ್ಲ ಅನ್ಕೋತೀನಿ, ಬಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಬಹುದು. ಓಕೆ, ಕೊನೆಯದಾಗಿ ಒಂದು ಬಜೆಟ್ ಇಯರ್ಫೋನ್ ಕೇವಲ ಒಂದು 300 ರೂಪೀಸ್ ಬಜೆಟ್ ನಲ್ಲಿ, ಹೌದು, ಒಂದು ಬೋಲ್ಟ್ ಆಡಿಯೋ X1 ಅಂತ. ಈ ಇಯರ್ಫೋನ್ ಅನ್ನ ಅಮೆಜಾನ್ ಅಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಜನ ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಇದರ ರೇಟಿಂಗ್ ಕೂಡ 4.3 ಇದೆ ಆಯ್ತಾ. ಒಂದು ಆಸಮ್ ಆಗಿರ್ತಕ್ಕಂಥ ಒಂದು ವೈಡ್ ಇಯರ್ಫೋನ್ ಕೇವಲ 300 ರೂಪಾಯಿ ನಿಮಗೆ ಸಿಗ್ತಾ ಇದೆ. ಕೆಲವು ಸಾರಿ ಇದು 329 ಆಗುತ್ತೆ, 350 ಆಗುತ್ತೆ, 399 ರೂಪಾಯಿ ಆಗುತ್ತೆ. ಬಟ್ 300 ರೂಪೀಸ್ಗೆ ಅಥವಾ 329 ರೂಪೀಸ್ಗೆ ಇದು ವರ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬೋಲ್ಟ್ ಆಡಿಯೋ X1 ಅಂತ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಇದನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಇಯರ್ಫೋನ್ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಇದಾದ ನಂತರ ನೋಡ್ತಾ ಇದ್ರೆ ಒಂದು ವಾರಂಟಿ ಕಾರ್ಡ್ ಕೂಡ ಇದೆ. ಸೂಪರ್ ಅಲ್ವಾ, 1 ವರ್ಷಗಳ ಕಾಲ ವಾರಂಟಿ ಕೂಡ ಈ ಒಂದು ಇವರು ಕೊಡ್ತಾ ಇದ್ರೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಆನ್ಲೈನ್ ಅಲ್ಲಿ ಇದನ್ನ ನೀವು ರಿಜಿಸ್ಟರ್ ಮಾಡಿಬಿಟ್ಟು 1 ವರ್ಷಗಳ ಕಾಲ ನೀವು ವಾರಂಟಿನ ಇಲ್ಲಿ ಕ್ಲೇಮ್ ಮಾಡಬಹುದು. ಸೊ ಇದಾದ ನಂತರ ಇಯರ್ಫೋನ್ ನೋಡೋಣ. ಇಯರ್ಫೋನ್ ಹಿಂದ್ಗಡೆ ಭಾಗದಲ್ಲಿ ಒಂದು ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನು ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಈಗ ಇಯರ್ಫೋನ್ ಅನ್ನ ನೋಡಿದ್ರೆ ವಾವ್, 2 ಡ್ರೈವರು ಮೇಡ್ ಆಫ್ ಮೆಟಲ್, ಇದು ಬ್ಲಾಕ್ ಕಲರ್ ಒಂದು ಇಯರ್ಫೋನ್ ಆಯ್ತಾ. ಕೇವಲ 300 ರೂಪಾಯಿಗೆ ಆರಾಮಾಗಿ ನಮ್ಮನ್ನ ತಗೊಳ್ಬಹುದು, ವರ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ವೈರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಒಂದು ಥಿನ್ ಆಗಿರ್ತಕ್ಕಂಥ ಒಂದು ವೈರ್ ಇದಾಗಿರುವಂಥದ್ದು. ಬಟ್ ಮೇಲ್ಗಡೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ ನಮಗೆ. ಬಟ್ ನಾವು ಇದನ್ನ ಮೇಂಟೈನ್ ಮಾಡಿದ್ವಿ ಅಂದ್ರೆ ಆರಾಮಾಗಿ ನಮಗೆ ಲಾಂಗ್ ಟೈಮ್ ಇದು ಬಾಳಿಕೆ ಬರುತ್ತೆ. ಇದ್ರ ಜೊತೆ ಮೈಕ್ ಕೂಡ ಇದೆ ಆಯ್ತಾ. ನೀವು ಆರಾಮಾಗಿ ಕಾಲ್ಸ್ ಅನ್ನು ಸಹಿತ ತಗೊಳ್ಬಹುದು. ಇಲ್ಲಿ ನೋಡ್ತಾ ಇದ್ರೆ ಒಂದು ಕಾಲ್ಸ್ ಅನ್ನ ತಗೊಳಕ್ಕೆ ಒಂದು ಬಟನ್ಸ್ ಕೂಡ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಹೌದು, 3.5 mm ಆಡಿಯೋ ಜಾಕ್ ಇರತಕ್ಕಂಥ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ವೈರ್ ಇಯರ್ಫೋನ್ ಇದಾಗಿರುವಂಥದ್ದು. ಸೊ ಈ ಇಯರ್ಫೋನ್ ಅನ್ನ ನಾನು 1 ವಾರದಿಂದ ಕಾಲ್ಸ್ ತಗೊಳಕ್ಕೆ ಯೂಸ್ ಮಾಡ್ತಾ ಇದ್ದೆ. ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಸೌಂಡ್ ಅನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಆಮೇಲೆ ನಾವೇ ಕಾಲ್ಸ್ ತಗೊಂಡಾಗ ಅಪೋಸಿಟ್ ಪರ್ಸನ್ಗೂ ಕೂಡ ಒಂದು ಚೆನ್ನಾಗಿ ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸ್ತಾ ಇತ್ತು, ಯಾವುದೇ ಒಂದು ಪ್ರಾಬ್ಲಮ್ ಆಗಲಿಲ್ಲ.
ಸೊ ಇದಾದ ನಂತರ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಸ್ ಎಫೆಕ್ಟ್ ಅಷ್ಟೇನು ಚೆನ್ನಾಗಿ ಬರಲ್ಲ, ಬಟ್ ನಾವು ಕೊಡ್ತಕ್ಕಂಥ ಒಂದು ಬಜೆಟ್ಗೆ ಒಂದು ವರ್ತ್ ಅಂತ ಹೇಳ್ಬೋದು ಈ ಒಂದು ಇಯರ್ಫೋನು. ನೋಡಿ ನೀವೇ ಥಿಂಕ್ ಮಾಡಿ, 6,000 ಜನ ಇದಕ್ಕೆ ರೇಟಿಂಗ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಇದ್ರ ಬಗ್ಗೆ ಇಂದು ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೂಲಕ ಒಂದು ಎಲ್ಲ ಇಯರ್ಫೋನ್ಸ್ಗಳನ್ನ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಇಯರ್ಫೋನ್ಸನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.